ಹಾಯ್ ಎಲ್ಲರಿಗೆ ನಮಸ್ಕಾರ. ಮನ್ಯಾಗ ಸಿಂಪಲ್ಲಾಗಿ ಪಾನಿಪುರಿ ಮಾಡೋದು ಹೇಗಂತ ನೋಡೋಣ್ರಿ. 4 ಆಲೂಗಡ್ಡೆ ಇಟ್ಕೊಂಡೀನಿ. 4 ಆಲೂಗಡ್ಡೆ ಹೆಚ್ಚಿ ಕುದಿಸ್ಕೊಂಬರ್ತಾನೆ ರೀ. ತೊಳೆದನ್ರಿ, ಈಗ ಹೆಚ್ಚಿ ಕುದಿಸ್ಕೊಂಬರ್ತಾನೆ. ಮಾಡೋದು ಹೇಗಂತ ನೋಡೋಣಂತ್ರಿ. ಇವನ್ನ ಕಟ್ ಮಾಡಿ ಕುದಿಯಾಕಿಡ್ತಾನೆ ನೋಡ್ರಿ, ಅಂದ್ರೆ ಲೋಗ ಕುದಿತೇವೆ. ಇನ್ನೊಮ್ಮೆ ತೊಳಿತೇನೆ ರೀ, ಕಟ್ ಮಾಡ್ಯಾನಲ್ರಿ. ಇನ್ನೊಮ್ಮೆ ತೊಳೆದು ಕುದಿಯಾಕಿಡ್ತೀನಿ. ತೊಳ್ಕೊಂಬಂದನ್ರಿ, ಕುದಿಯಾಕೆ ಹಾಕ್ತಾರೆ. ಒಂದಿವ್ಸ ಒಟಾಣಿ ನೆನೆ ಇಟ್ಟಿದ್ನಿ ರೀ, ಅವನ್ನ ಇದ್ರಾಗ ಹಾಕ್ತಾನೆ ನೋಡ್ರಿ. ಇದ್ರಾಗ ಕುದ್ದು ಬರ್ತಾವು. ಈಗ ಆಲೂಗಡ್ಡೆ ಕುದ್ದು ಬರೋದ್ರಾಗ ಪಾನಿ ರೆಡಿ ಮಾಡ್ಕೊಂತಾನೆ ನೋಡ್ರಿ. 3 ಮೆಣಸಿನ್ಕಾಯಿ ಹಾಕ್ಯಂತಾನೆ. 3 ಮೆಣಸಿನ್ಕಾಯಿ ಹಾಕ್ಯಂದನ್ರಿ, ಖಾರದವು. ಇದು ಕೊತ್ತಂಬರಿ ನೋಡ್ರಿ, ಇಷ್ಟು ಕೊತ್ತಂಬರಿ ಹಾಕ್ಯಬೇಕು. ಸ್ವಲ್ಪ ಉಪ್ಪು ಹಾಕ್ತಾನೆ ನೋಡ್ರಿ. ಇಷ್ಟು ಬೆಲ್ಲ ಹಾಕ್ತಾನೆ ನೋಡ್ರಿ. ಈಗ ಇದನ್ನ ಮಿಕ್ಸರ್ ಹೊಡ್ಕೊಂಬರ್ತಾನೆ ರೀ. ಈಗ ಮಿಕ್ಸರ್ ಹೊಡ್ಕೊಂಬಂದಾನಿ. ಈ ಬೌಲ್ಗೆ ಹಾಕ್ಯಂತಾನೆ ನೋಡ್ರಿ. ಈಗ ನೀರು ಹಾಕ್ಯಂಡು ಹಾಕ್ತಾನೆ ನೋಡ್ರಿ. ನಮಗೆ ಎಷ್ಟು ನೀರು ಬೇಕು ಅಷ್ಟು ಉಪಯೋಗ ಮಾಡ್ಕೊಬೋದ್ರಿ. ನೀರು ಇನ್ನು ಬೇಕು ನಮಗೆ, ಜಾಸ್ತಿ ಮಾಡ್ತಾನೆ ಪಾನಿ. ಇಷ್ಟು ನೀರು ಹಾಕ್ಯಂತಾನೆ ನೋಡ್ರಿ. ಹುಂಚಿ ಹುಳಿ ರೆಡಿ ಮಾಡಿಟ್ಟನ್ರಿ, ಹಾಕ್ಬಿಡ್ತಾನೆ. ಈಗ ನಾನು ನಿಂಬೆ ರಸ ಹಿಂಡಾಕತ್ತಲ್ರಿ, ಹುಂಚಿ ಹುಳಿ ರೆಡಿ ಮಾಡಿ ಇಟ್ಕೊಂಡಿದ್ರಿ. ಇದನ್ನು ನೆನೆ ಇಟ್ಟು ಚಾ ಸೋಸೋದ್ರಲ್ಲಿ ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರಿ. ಈಗ ಇದಕ್ಕೆ ಹಾಕ್ಯಂತ ನೋಡ್ರಿ. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಯಬೇಕ್ರಿ. ನಾನು ಸ್ವಲ್ಪ ಜಾಸ್ತಿ ಮಾಡಾಕತ್ತೇನೆ ರೀ. ಇದರಲ್ಲೇ 3 ಕಪ್ ಹಾಕ್ಯೇನಿ ನೋಡ್ರಿ. ಆಗಲ್ಯಾಗ ರುಬ್ಬ ಮುಂದೆ ಸ್ವಲ್ಪ ಉಪ್ಪು ಹಾಕಿದ್ನಲ್ರಿ, ಈಗ ಮತ್ತೆ ಉಪ್ಪು ಹಾಕ್ಯಂತ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆನ ಅರೆದು ಹಾಕ್ತಾನೆ ನೋಡ್ರಿ. ಇಷ್ಟ ಮನ್ಯಾಗ ಸ್ವಲ್ಪ ಪದಾರ್ಥನ ಹಾಕಿ ಪಾನಿಪುರಿ ಮಾಡ್ಕೊಬೋದ್ರಿ. ಪೂರ್ತಿ ಹಿಡಿಯೋ ನೋಡ್ರಿ, ಅಂದ್ರೆ ಪೂರ ಗೊತ್ತಾಕತಿ. ಮನ್ಯಾಗ ಸ್ವಲ್ಪ ಪದಾರ್ಥ ಉಪಯೋಗಿಸಿ, ಹೊರಗಲ್ದು ಏನು ಹಾಕಿಲ್ರಿ. ನಾನು ಮನ್ಯಾಗ ಸ್ವಲ್ಪ ಪದಾರ್ಥ ಉಪಯೋಗಿಸಿ ಮಾಡಾಕತ್ತೀನಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ. ಹಿಂಗೆ ರೆಡಿ ಆಗೈತಿ ನೋಡ್ರಿ. ಇಷ್ಟ ರೀ, ರೆಡಿ ಆಯ್ತು ನೋಡ್ರಿ. ಪಾನಿ ಇಷ್ಟು ರೆಡಿ ಆಯ್ತು. ಆಲೂಗಡ್ಡೆ ಬೆಂದಿಂದ ತೋರಿಸ್ತಾನೆ. ಈಗ ಆಲೂಗಡ್ಡೆ ಕುದ್ದವನ್ನ ನೋಡೋಣ್ರಿ. ಕುದ್ದವ್ರಿ ಇಳುತ್ತಾನೆ ನೋಡ್ರಿ. ನೋಡ್ರಿ, ಓಸು ಸಿಪ್ಪಿ ಸುಲಿಟ್ಕೊಂಡನಿ. ಈ ಕೈಲೇ ಕಾಲಿಸ್ಕೊಂತಾನೆ ನೋಡ್ರಿ. ಸಣ್ಣಗಾಗಂಗೆ ಕಾಲಿಸ್ಕೊಂತ. ಬಟಾಣಿ ಬೇಯಿಸಿದ್ನಲ್ರಿ, ಅವನು ಇದ್ರಾಗ ಹಾಕ್ಯಂಡ್ರಿ. ಇಷ್ಟು ಖಾರ ಪುಡಿ ಹಾಕ್ಯಂತಾನೆ ರೀ. ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾನೆ ನೋಡ್ರಿ. ಇಷ್ಟು ಉಳ್ಳಾಗಡ್ಡಿ ಹಾಕ್ತಾನೆ ನೋಡ್ರಿ. ಇಷ್ಟು ಕೊತ್ತಂಬರಿ ಹಾಕ್ತಾನೆ ನೋಡ್ರಿ. ಹೆಚ್ಚಿಟ್ಕೊಂಡಿದ್ನಲ್ರಿ ಕೊತ್ತಂಬರಿ, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ರಿ, ಈಗ ಹಾಕ್ಯಂಡ್ರಿ. ಮತ್ತೆ ಕೈಲಿ ಕಾಲಿಸ್ಕೊಂತಾನೆ ನೋಡ್ರಿ. ಚೆನ್ನಾಗಿ ಮಿಕ್ಸ್ ಆಗಂಗೆ ಮತ್ತೆ ಕಾಲಿಸ್ಕೊಬೇಕ್ರಿ. ಕಾಲಿಸ್ಕೊಂಡ ನೋಡ್ರಿ. ಇಷ್ಟು ರೆಡಿ ಆಗೈತ್ರಿ. ಈಗ ಪಾನಿಪುರಿ ಕರಿಯೋದು ತೋರಿಸ್ತೇನೆ ರೀ. ರೆಡಿ ಪಾನಿಪುರಿ ತಂದನ್ರಿ ನಾನು, ಅವನ್ನ ಕರೆದು ತೋರಿಸ್ತೇನೆ ರೀ. ನೋಡ್ರಿ, ರೆಡಿವ ಅಂಗಡಿಯಾಗ ಸಿಗ್ತಾವ್ರಿ. ಪಾನಿಪುರಿ ಅಂತ ಕೇಳಿದ್ರೆ, ರೆಡಿ ಪಾನಿಪುರಿ ಅಂತ ಕೇಳಿದ್ರೆ ಕೊಡ್ತಾರ್ರಿ ಅವ್ರು. ರೆಡಿವ ತಂದ ನೋಡ್ರಿ ನಾನು. ಈಗ ಕರಿ ತೋರಿಸ್ತೇನೆ ಬರ್ರಿ. ಎಣ್ಣೆ ಕಾದತ್ರಿ, ತೋರಿಸ್ತೀನಿ ನೋಡ್ರಿ ಕರಿ. ದೊಡ್ಡ ಮಕ್ಕವ್ರಿ, ಒಂದು ಸ್ವಲ್ಪ ಸಣ್ಣವಾಗತ್ತಿಗೆ ತೆಗಿಬೇಕ್ರಿ. ಒಂದು ತೀರ ದೊಡ್ಡವಾದ್ರೆ ಸಣ್ಣ ಮಕ್ಳಿಗೆ ತಿನ್ನಕ್ಕೆ ಗಾವ ಆಗೋದು.
ದೊಡ್ಡ ಹೋಕೋ ನೋಡ್ರಿ, ಕರೆದ್ರೆ ಇಷ್ಟು ದೊಡ್ಡ ನೋಡ್ರಿ. ಪಾನಿಪುರಿ ಹಿಂಗೆ ರೆಡಿ ಆಗ್ಯಾವ ನೋಡ್ರಿ, ಇಷ್ಟು ರೆಡಿ ಆಗ್ಯಾವ್ರಿ. ಇಷ್ಟ ಸಿಂಪಲ್ಲಾಗಿ ಮನ್ಯಾಗ ಪದಾರ್ಥ ಮಾಡ್ಕೊಂಬಿಟ್ರೆ ಮನ್ಯಾಗ ಮಾಡ್ಕೊಂಡು ತಿನ್ಬೋದ್ರಿ. ಈಗ ತೋರಿಸ್ತೀನಿ ನೋಡ್ರಿ ಮುರಿದ ನೋಡ್ರಿ, ಕರ್ಮ್ ಕುರ್ಮ್ ಅಂತವ್ರಿ. ಹಿಂಗೊಂದು ಸ್ವಲ್ಪ ಮಸಾಲೆ ಇಟ್ಕೊಂಡು ಆಲೂಗಡ್ಡಿಗೆ ಸ್ವಲ್ಪ ಡಾಣಿ ಹಾಕ್ಯಬೇಕ್ರಿ. ಸ್ವಲ್ಪ ದಪ್ಪ ಅದಾವ್ರಿ ಡಾಣಿ, ಇನ್ನೂ ಜಿನಕ್ಕೆ ಡಾಣಿ ಹಾಕ್ಯಂತಾರ್ರಿ. ಇದಕ್ಕೆ ಇದು ಪಾನಿ ಹಿಂಗೆ ಎತ್ಕೊಂಡು ತಿನ್ನೋದು ತೋರಿಸ್ತೀನಿ ನೋಡ್ರಿ. ಇಷ್ಟ ಮನೆ ಮಾಡ್ಕೊಂಡು ತಿನ್ನಿರಿ, ಸೂಪರ್ ಆಗೈತಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ ರೀ.